ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುಖ್ಯಮಂತ್ರಿಯವರು ಹಿಂದಿನಿಂದಲೂ ಕೂಡ ಅವರು ಭಾಳ ಆಸಕ್ತಿ ಭಾಳ ನಿಷ್ಠೆಯಿಂದ OBC ಅಲ್ಪಸಂಖ್ಯಾತರಿಗೆ OBC ಅವ್ರಿಗೆ ಹಿಂದುಳಿದ ವರ್ಗದವ್ರಿಗೆ ಭಾಳ ಕಾಳಜಿಯನ್ನು ಇಟ್ಟಂಥವ್ರು ಭಾಳ ಮುತುವರ್ಜಿ ಮಾಡಿ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ಅವರೆಲ್ಲ ಕೊಟ್ಟಿದ್ದಾರೆ. ಸೊ ಪ್ರಾಯಶಃ ದೇವರಾಜ ಅರಸು ಅವರು ಇಟ್ಟಂಥ ಕಾಳಜಿ ಎರಡರಷ್ಟು ನಮ್ಮ ಮುಖ್ಯಮಂತ್ರಿಗಳ ಹತ್ರ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಈ ಒಂದು ವರ್ಗಕ್ಕೆ ವಿಶೇಷವಾಗಿ ಹಿಂದುಳಿದ ವರ್ಗಕ್ಕೆ ಮತ್ತು ಅಲ್ಪಸಂಖ್ಯಾತರಿಗೆ ಭಾಳ ಕಾಳಜಿ ಇಟ್ಟು ಅನೇಕ ಕಾರ್ಯಕ್ರಮಗಳನ್ನ ಇವರು ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಒಂದು ಮೂಲ ಆಧಾರವನ್ನು ಇಟ್ಟು ಇವತ್ತು ಕೇಂದ್ರ ಸರ್ಕಾರ ಅವರನ್ನು ಗುರುತಿಸಿ ಇವತ್ತು ಇವರಿಗೆ ಒಂದು ಒಳ್ಳೆಯ ಒಂದು ಉನ್ನತವಾದಂಥ ಒಂದು ಸ್ಥಾನ AICCಲ್ಲಿ ಕೊಟ್ಟಿದ್ದು ನನಗೆ ಭಾಳ ಸಂತೋಷ ಆಗಿದೆ. ಆ ಜಾಗದಲ್ಲಿ ಅಂಥವ್ರು ಇದ್ದರೆ ಮಾತ್ರ ಒಂದು ಅಲ್ಪಸಂಖ್ಯಾತರಿಗೆ ಹಿಂದುಳಿದವ್ರಿಗೆ ಅನೇಕ ರೀತಿಯಾದಂಥ ಈ ವರ್ಗದವ್ರಿಗೆ ಸಹಾಯ ಆಗ್ತದೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ರಾಷ್ಟ್ರೀಯ ಮಟ್ಟದ ಹುದ್ದೆ ಅದನ್ನು ಸಮರ್ಪಕವಾಗಿ ನಿಭಾಯಿಸ್ತಾರೆ ಸಿದ್ದರಾಮಯ್ಯ. ಅವ್ರಿಗೆ ಭಾಳ ಚೆನ್ನಾಗಿ ಅನುಭವ ಇದೆ, ಭಾಳ ಚೆನ್ನಾಗಿ ಅನುಭವ ಇದೆ. ಈಗ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಯಾವ ಸಂದರ್ಭದಲ್ಲಿ ಯಾರಿಗೆ ಬಡ್ಜೆಟ್ ಕೊಡುವಾಗ ಅವ್ರು ಸುಮಾರು 16-17 ಬಡ್ಜೆಟನ್ನು ಕೊಟ್ಟಿದ್ದಾರೆ. ನೀವೆಲ್ಲ ಬಡ್ಜೆಟ್ನಲ್ಲೂ ಕೂಡ ಅವ್ರು ನೋಡಿ ಅವ್ರದ್ದೇ ಆದಂಥ ಶೈಲಿನಲ್ಲಿ ಈ ಒಂದು ವರ್ಗಗಳಿಗೆ ಸಹಾಯ ಮಾಡುವಂಥದ್ದು ನಾನು ಕಂಡಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ಸೂಕ್ತವಾದಂಥ ವ್ಯಕ್ತಿಗೆ AICCನವರು ಆಯ್ಕೆ ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸರ್, ನೀವು ಈಗ ಒಳ್ಳೇದು ಅವ್ರನ್ನ ನೇಮಿಸಿರೋದು ಒಳ್ಳೇದು ಅಂತ ನೀವು ಹೇಳ್ತಾ ಇದ್ದೀರಾ, ಆದ್ರೆ ವಿರೋಧ ಪಕ್ಷದವರು ಅದನ್ನ ಟೀಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರಿಗೆ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ, ಡೆಲ್ಲಿ ಕಳಿಸೋಕೆ ಎಲ್ಲಾ ರೀತಿಯಾದಂಥ ತಂತ್ರಗಾರಿಕೆ ನಡೀತಾ ಇದೆ ಅಂತ ಹೇಳ್ತಾರೆ. ಅವ್ರ ಕೆಲಸ ಏನು? ವಿರೋಧ ಪಕ್ಷದ ಕೆಲಸ ಏನು? ಟೀಕೆ ಮಾಡುವಂಥದ್ದು, ಬರೀ ಮಾತಾಡುವಂಥದ್ದೇ, ಕಾರ್ಯಗತ ಮಾಡುವಂಥದ್ದು ಯಾವುದೂ ಇಲ್ಲ. ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವ್ರು ಮಾತಾಡಲ್ಲ, ಮೆಚ್ಚುಗೆ ವ್ಯಕ್ತಪಡಿಸಲ್ಲ. ಇಂಥ ಕೆಲಸ ಮಾಡಿ ಅಂತ ಹೇಳಿ ಸೂಕ್ಷ್ಮವಾಗಿ ಅವರು ಸೂಚನೆಗಳನ್ನು ಕೊಡಲ್ಲ, ಸಲಹೆ ಕೊಡಲ್ಲ, ಬರೀ ಟೀಕೆ ಟಿಪ್ಪಣಿ ಮಾಡುತ್ತಾರೆ. ವಿರೋಧ ಪಕ್ಷದ ಜಾಗ ಇರೋದೇ ಟೀಕೆ ಟಿಪ್ಪಣಿ ಮಾಡೋಕ್ಕೋಸ್ಕರ. ಅವ್ರ ಕೆಲಸ ಅವರು ಮಾಡ್ತಾರೆ. ನೋಡಿ, ಒಟ್ಟಾರೆ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಾಗಿ ಈ ಒಂದು ವರ್ಗದ ಜನರಿಗೆ ಕಾಳಜಿ ಇಟ್ಟಂಥ ವ್ಯವಸ್ಥೆ ಇನ್ಯಾರ ಮನಸ್ಸಲ್ಲೂ ಬಂದಿಲ್ಲ. ಸೊ ಅದನ್ನು ಸೂಕ್ತವಾದಂಥ ವ್ಯಕ್ತಿ ಅಂತ ಆಯ್ಕೆ ಮಾಡಿದ್ದಾರೆ. ಇದನ್ನು ಎಲ್ಲರೂ ಕೂಡ ಸಂತೋಷದಿಂದ ಅವರೆಲ್ಲರೂ ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಉನ್ನತ ಮಟ್ಟದ ಸ್ಥಾನ CM ಆಗಿದ್ದಾರೆ, ಇನ್ನೊಂದು ಕಡೆ ರಾಷ್ಟ್ರೀಯ ಮಟ್ಟದ ಸ್ಥಾನ, ಅದು ಹೆಂಗೆ ನಿಭಾಯಿಸಕ್ಕೆ ಸಾಧ್ಯ? ಎರಡೆರಡು ಹುದ್ದೆಗಳನ್ನು ನೋಡಿ, ಅದನ್ನು ಆಯ್ಕೆ ಮಾಡಿ ಅಲ್ಲೊಂದು ಸಮಿತಿ ಬೇರೆ ಇದೆ. ಆ ಸಮಿತಿ ಸಂದರ್ಭ ಬಂದಾಗ ಎಲ್ಲವೂ ಮಾಡಬೇಕಾಗ್ತದೆ ಅಲ್ವಾ? ಈಗ ಪ್ರಧಾನಮಂತ್ರಿ ಇಡೀ ದೇಶನೇ ನೋಡಬೇಕಲ್ವಾ? ಹೊರದೇಶಕ್ಕೂ ಹೋಗ್ತಾರೆ, ನಮ್ಮ ದೇಶನ ನೋಡ್ತಾರೆ. ವಿರೋಧ ಪಕ್ಷ ನಾಯಕರೀಗ ರಾಹುಲ್ ಗಾಂಧಿಯವರು ಅವ್ರು ಎಲ್ಲ ರಾಜ್ಯಗಳನ್ನು ಆಗು ಹೋಗುಗಳನ್ನು ಅವರು ಕೂಡ ನೋಡಬೇಕಲ್ವ? ಸೊ ಹಂಗೆ ಈ ಮುಖ್ಯಮಂತ್ರಿಗಳನ್ನು ಕೂಡ ನಮ್ಮ ಮುಖ್ಯಮಂತ್ರಿ ಅವರು ಕೂಡ ಸರಿಯಾದ ರೀತಿಯಲ್ಲಿ ಈ ಒಂದು ವ್ಯವಸ್ಥಿತವಾದಂಥ ಕೆಲಸ ನಿಭಾಯಿಸ್ತಾರೆ ಅಂತ ಒಂದು ಭರವಸೆ ಇದೆ. ನಿನ್ನೆ ಕನಕಪುರದಲ್ಲಿ ಬ್ರಹ್ಮಪುರ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ಸರ್, ಒಡಂಬಡಿಕೆಯಂತೆ DK ಶಿವಕುಮಾರ್ ಅವರು CM ಆಗಬೇಕು ಅಂತ ಶ್ರೀಗಳು ಹೇಳಿದ್ದಾರೆ. ಸಾಕಷ್ಟು ಜನ ಇದನ್ನು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಅಂದ್ಬಿಟ್ಟು ಹಲವಾರು ಸಲ ಹೇಳಿದ್ದೀನಿ. ಹೇಳಿದ್ನಲ್ಲ, ಅದು AICC ತೀರ್ಮಾನ ಮಾಡಬೇಕು. ಆವತ್ತಿನ ಸಂದರ್ಭದಲ್ಲಿ ಅವರೆಲ್ಲರೂ ಸೂಕ್ತವಾದ ತೀರ್ಮಾನ ತಗೊಳ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡು ನಾವು ಕೂಡ ಕಾಯ್ತಾ ಇದ್ದೀವಿ. ನೋಡಿ, ಶರಣರು ಅವರೆಲ್ಲರೂ ಭಕ್ತಿಯಿಂದ ದೇವ್ರ ಧ್ಯಾನ ಮಾಡುವಂಥವ್ರು. ಅವ್ರ ಬಾಯಲ್ಲಿ ಇಂಥದ್ದು ಬಂದರೆ ಖಂಡಿತವಾಗೂ ಫಲ ಕೊಡ್ತದೆ ಭಗವಂತ ಅಂದ್ಕೊಂಡಿದ್ದೀನಿ. ನಾವು 1 ಕೋಟಿ ಜನ ಹೇಳೋದು ಒಂದೇ, ಅವ್ರ ನಾಲ್ಗೆ ಮೇಲೆ ಒಂದು ಸಲ ಬಂದರೂ ಒಂದೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ಕರ್ಗ ಅಂದರೆ ಇನ್ನು ಈ ಕರ್ಗ ಮಾಡೋಣ, ಮುಂದಿನ ಕರ್ಗ ನೋಡೋಣ. ಈ ಕರ್ಗ ಹೇಳಿದ್ನಲ್ಲ, ಪವಿತ್ರವಾದಂಥ ನಾಲಿಗೆ ಅವ್ರದ್ದು, ಪವಿತ್ರವಾದಂಥ ನುಡಿ ಅವ್ರದ್ದು. ಅವ್ರ ಪಾದ ಸೇವೆ ಮಾಡ್ತೀವಿ, ಪಾದ ಪೂಜೆ ಮಾಡ್ತೀವಿ, ಪಾದ ತೊಳಿತೀವಿ. ಸೊ ಅವ್ರಿಗೆ ಒಂದು ಶಕ್ತಿ ಇರ್ತದೆ. ಪ್ರಾಯಶಃ ಭಗವಂತ ಅವ್ರ ಬಾಯಲ್ಲಿ ಹೇಳಿಸಿರ್ಬೋದು. ಅವ್ರ ಪ್ರಾರ್ಥನೆ ಭಗವಂತ ಕೇಳ್ತಾನೆ. ಎಲ್ಲರೂ ಪ್ರಾರ್ಥನೆ ಕೇಳೋಕ್ಕೆ ಸಾಧ್ಯ ಇಲ್ಲ ಭಗವಂತ. ಕೆಲವ್ರದ್ದು ಮಾತ್ರ ಕೇಳ್ತಾನೆ. ಯಾರು ಅವ್ನಿಗೆ ಹತ್ತಿರವಾಗವ್ರೆ, ಯಾರು ಅವ್ನ ಹಗಲು ಬೆಳಗ್ಗೆ ಪೂಜೆ ಮಾಡ್ತಾರೆ, ಅವರ ನಾಲ್ಗೆ ಭಗವಂತ ಅವ್ರ ನುಡಿ ಕೇಳ್ತಾನೆ, ಅವ್ರ ನೋವು ಕೇಳ್ತಾನೆ, ಅವ್ರ ಅಳಲು ಕೇಳ್ತಾನೆ, ಅವ್ರ ಪ್ರಾರ್ಥನೆ ಕೇಳ್ತಾನೆ ಅಂತ ನನಗೂ ನಂಬಿಕೆ ಇದೆ.
ಇತಿಹಾಸನೂ ಅದೇ ರೀತಿ ಹೇಳುತ್ತದೆ. ನಿಜ ಆಗುತ್ತೆ ಸರ್, ಸ್ವಾಮೀಜಿಗಳು ಹೇಳಿರುವಂಥ ಮಾತು ನಿಜ ಆಗುತ್ತೆ. ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.